ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆರಾಧನಾ ಕೂಟಕ್ಕೆ ಸೇರಿ ಬಂದಿರುವಂಥ ಎಲ್ಲರಿಗೆ ಟಿ ವಿ ಮೂಲಕ ವಿವಿಧ ಮೀಡಿಯಾಗಳ ಮೂಲಕ ಆರಾಧನಾ ಕೂಟದಲ್ಲಿ ಸೇರಿಕೊಂಡಿರುವ ಎಲ್ಲರಿಗೆ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಎಲ್ಲ ಸಹೋದರ ಸಹೋದರಿಯರ ದೇವ ಜನರನ್ನು ಕರ್ತನ ಈ ದಿನದಲ್ಲಿ ಆಶೀರ್ವದಿಸಲಿ. ನಾವು ಕರ್ತನನ್ನು ಹಾಡಿ ಆರಾಧಿಸೋಣ, ಸ್ತುತಿಸಿ ಕೊಂಡಾಡೋಣ, ದೇವರ ವಾಕ್ಯವನ್ನು ಕೇಳೋಣ. ಪ್ರಾರ್ಥನೆಯೊಂದಿಗೆ ಈ ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರೋ ದೇವರೇ, ನೀನು ಸ್ತುತಿ ಸ್ತೋತ್ರಗಳಿಗೆ ಆರಾಧನೆಗೆ ಯೋಗ್ಯನಾಗಿರುವ ದೇವರು. ನೀನು ಅದ್ಭುತ ಸ್ವರೂಪನು, ಜೀವ ಸ್ವರೂಪನೂ ಆಗಿದ್ದಿ ಸ್ವಾಮಿ. ಈ ದಿನದಲ್ಲಿ ಮತ್ತೊಮ್ಮೆ ನಿನ್ನ ಪಾದಗಳ ಬಳಿಗೆ ನಾವು ಈ ರೀತಿಯಾಗಿ ಸೇರಿ ಬರುವಂತೆ ಸಹಾಯ ಮಾಡಿದ್ದಿ ಸ್ವಾಮಿ. ಈ ದಿನದಲ್ಲಿ ನಾವು ನಿನ್ನನ್ನು ಹಾಡಿ ಕೊಂಡಾಡುವಂತೆ, ಸ್ತುತಿಸುವಂತೆ, ಪ್ರಾರ್ಥಿಸುವಂತೆ, ನಿನ್ನ ಜೀವಳ ವಾಕ್ಯಗಳನ್ನು ಕೇಳಿ ಬಲ ಹೊಂದಿಕೊಳ್ಳುವಂತೆ ನಮಗೆ ಸಹಾಯ ಮಾಡು. ವಿಶೇಷವಾಗಿ ಟಿ ವಿ ಮೂಲಕ ಮತ್ತು ವಿವಿಧ ಸೋಷಿಯಲ್ ಮೀಡಿಯಾಗಳ ಮೂಲಕವಾಗಿ ಆರಾಧನಾ ಕೂಟದಲ್ಲಿ ಸೇರಿಕೊಂಡಿರುವಂಥ ಎಲ್ಲರನ್ನು ನೀನು ಆಶೀರ್ವದಿಸು. ಹಾಗೆ ಸ್ವಾಮಿ, ದೈವಿಕವಾದ ಬಿಡುಗಡೆ, ಸ್ವಸ್ಥತೆಗಳನ್ನು ಕೊಡು. ಶಾಂತಿ, ಸಮಾಧಾನ, ಸಂತೋಷವನ್ನು ನೀನು ಪ್ರತಿಯೊಬ್ಬರಿಗೆ ದಯಪಾಲಿಸು ಸ್ವಾಮಿ. ರಕ್ಷಣೆ ಹೊಂದದವರು ರಕ್ಷಣೆ ಹೊಂದಿ ನಿತ್ಯ ಜೀವಿತದ ಭರವಸೆಯನ್ನು ಹೊಂದಿಕೊಳ್ಳುವಂತೆ ಸಹಾಯ ಮಾಡು. ಹಾಗೆ ಕರ್ತನೆ ಅಪ ಲೋಕದ ವಿವಿಧ ಭಾಗಗಳಲ್ಲಿ, ಎಲ್ಲ ಭಾಗಗಳಲ್ಲಿ ನಡೆಯುವ ಆರಾಧನಾ ಕೂಟಗಳನ್ನು ನೀನು ಆಶೀರ್ವಾದ ಮಾಡು. ಎಲ್ಲ ಸುವಾರ್ತೆಯ ವಿರೋಧಿಗಳು, ಅಧಿಕಾರಿಗಳು, ಹೌದು ಸ್ವಾಮಿ ಅಪ ಕರ್ತನೆ, ಸತ್ಯಕ್ಕೆ ಇದುವರೆಗೆ ಅಪ ಕರ್ತನೆ ಸತ್ಯವನ್ನು ತಿಳಿದುಕೊಳ್ಳದಂಥ ಎಲ್ಲರನ್ನು ನೀನು ಆಶೀರ್ವದಿಸಿ ಈ ದಿನದಲ್ಲಿ ನಡೆಸು ಅಪ. ನಿನ್ನ ಕರಗಳಲ್ಲಿ ಪ್ರತಿಯೊಬ್ಬರನ್ನು ಒಪ್ಪಿಸಿದ್ದೇವೆ. ವಿಶೇಷವಾಗಿ ಆರಾಧನಾ ತಂಡವನ್ನು ಕೂಡ ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಿ, ಸ್ತೋತ್ರ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ಆರಾಧನಾ ತಂಡ ಈಗಾಗಲೇ ಸಿದ್ಧವಾಗಿದೆ. ನಾವು ಅವರೊಂದಿಗೆ ಸೇರಿಕೊಂಡು ಮುಂದಿನ ಸ್ವಲ್ಪ ಸಮಯ ಹಾಡಿ ಕರ್ತನನ್ನು ಆರಾಧಿಸುವಂಥವರಾಗಿರೋಣ. ಹಾಲೆಲೂಯ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನ ಒಳ್ಳೆಯವನು, ಸರ್ವಶಕ್ತನಾಗಿದ್ದಾನೆ. ಹಾಲೆಲೂಯ. ಆತನು ನಮ್ಮನ್ನು ಕಳೆದ ದಿನಗಳೆಲ್ಲ, ಈ ವರ್ಷದಲ್ಲಿ ಕಳೆದ ಎಲ್ಲ ತಿಂಗಳಲ್ಲಿ ಕರ್ತನ ನಮ್ಮನ್ನು ಕಾದು ಕಾಪಾಡಿದ್ದಾನೆ. ಹಾಲೆಲೂಯ, ಸ್ತೋತ್ರ. ಈ ಸಮಯದಲ್ಲಿ ನಾವು ಕೆಲವು ಹಾಡುಗಳನ್ನು ಹಾಡಿ ಕರ್ತನ ನಾಮವನ್ನು ಮಹಿಮೆಪಡಿಸಲಿದ್ದೇವೆ. ಇದುವರೆಗೂ ನಮ್ಮನ್ನು ಆತನು ನಡೆಸಿದ್ದಾನೆ. ಎಣಿಸಲು ಆಗದಷ್ಟು ಕೃಪೆಗಳು, ಎಣಿಸಲು ಆಗದಷ್ಟು ಮೇಲುಗಳು ನಮ್ಮ ಜೀವಿತದಲ್ಲಿ ಆತನು ತಂದಿದ್ದಾನೆ. ಹಾಲೆಲೂಯ. ಈ ಸಮಯದಲ್ಲಿ ನಾವು ಈ ಹಾಡನ್ನು ಹಾಡಿ ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ಹಾಲೆಲೂಯ, ಹಾಲೆಲೂಯ. ಎಣಿಸಲು ಆಗದಷ್ಟು ಮೇಲನ್ನು ನೀನು ನನಗಾಗಿ ತಂದವನೇ. ಗ್ರಹಿಸಲು ಆಗದಷ್ಟು ಕೃಪೆಯನ್ನು ನನ್ನ ಬದುಕಲ್ಲೇ ಇಟ್ಟವನೇ. ಎಣಿಸಲು ಆಗದಷ್ಟು ನೀನು ನನಗಾಗಿ ತಂದವನೇ. ಗ್ರಹಿಸಲು ಆಗದಷ್ಟು ಕೃಪೆಯನ್ನು ನನ್ನ ಬದುಕಲ್ಲೇ ಇಟ್ಟವನೇ. ನಿನ್ಕಾರ ನನ್ನೆಲ್ಲ ಅಗತ್ಯವನ್ನು ಪೂರೈಸಿ ಪೋಷಿಸಿತು. ನಿನ್ನ ನನ್ನೆಲ್ಲ ಸ್ವಾಸ್ಥ್ಯವನ್ನು ಕಾಪಾಡಿ ರಕ್ಷಿಸಿತು. ಈವರೆಗೂ ಕಾದು ನಡೆಸಿ ನನ್ನ ಉತ್ತರಿಸಿದಾತನೇ. ನಿನ್ನ ಸ್ತುತಿಸುತ್ತ ಆರಾಧಿಸುವೆ ಯೇಸುವೇ. ಈವರೆಗೂ ಕಾದು ನಡೆಸಿ ನನ್ನ ಉತ್ತರಿಸಿದಾತನೇ. ನಿನ್ನ ಸ್ತುತಿಸುತ್ತ ಆರಾಧಿಸುವೆ ಯೇಸುವೇ. ತುಕ್ಕಿ ಹೋದಾಗೆಲ್ಲ ಹೊಸ ಬಲನಿ ತುಂಬಿಸಿದೆ. ನನ್ನ ಕಾಲು ಜಾರಿದಾಗೆಲ್ಲ ವ್ಯಕ್ತಿ ಸ್ಥಿರವಾಗಿ ನಿಲ್ಲಿಸಿದೆ. ತುಕ್ಕಿ ಹೋದಾಗೆಲ್ಲ ಹೊಸ ಬಲದಿ ತುಂಬಿಸಿದೆ. ನನ್ನ ಕಾಲು ಜಾರಿದಾಗೆಲ್ಲ ಎತ್ತಿ ಸ್ಥಿರವಾಗಿ ನಿಲ್ಲಿಸಿದೆ. ನಾಗೋಗಿ ಕರೆದಾಗೆಲ್ಲ ನನ್ನ ಮೊರೆಗೆ ಉತ್ತರಿಸಿದೆ. ವೈರಿಯು ನಾಚುವಂತೆ ನನ್ನ ನಂಬಿಕೆ ಗೆಲ್ಲಿ. ನಾಕೂಗಿ ಕರೆದಾಗೆಲ್ಲ ನನ್ನ ಮೊರೆಗೆ ಉತ್ತರಿಸಿದೆ. ವೈರಿಯು ನಾಚುವಂತೆ ನನ್ನ ನಂಬಿಕೆ ಗೆಲ್ಲಿಸಿದೆ. ಈವರೆಗೂ ಕಾದು ನಡೆಸಿ ನನ್ನ ಉದ್ದ
ಉತ್ತರಿಸಿದಾತನೇ ಪೂರ್ಣ ಹೃದಯದಿ ನಿನ್ನ ಸ್ತುತಿಸುತ್ತಾ ಆರಾಧಿಸುವೆ ಯೇಸುವೇ. ಈವರೆಗೂ ಕಾದು ನಡೆಸಿ ನನ್ನ ಉತ್ತರಿಸಿದಾತನೇ ಪೂರ್ಣ ಹೃದಯದಿ ನಿನ್ನ ಸ್ತುತಿಸುತ್ತಾ ಆರಾಧಿಸುವೆ ಯೇಸುವೇ. ನಾ ಪಡೆದ ಕಿರೀಟವೆಲ್ಲ ನಿನ್ನ ಕೃಪೆಯ ಕೆತ್ತನೆ, ನಾ ಹೊಂದಿದ ಘನತೆಯಲ್ಲ ನಿನ್ನ ಮಹಿಮೆಯ ಲೇಪನ. ನಾ ಪಡೆದ ಕಿರೀಟವೆಲ್ಲ ನಿನ್ನ ಕೃಪೆಯ ಕೆತ್ತನೆ, ನಾ ಹೊಂದಿದ ಘನತೆಯಲ್ಲ ನಿನ್ನ ಮಹಿಮೆಯ ಲೇಪನ. ನನ್ನಲ್ಲಿರುವ ಆಶೀರ್ವಾದವು ನಿನ್ನ ಪ್ರೀತಿಯ ಕಾಣಿಕೆ, ನಾ ಏರಿದ ಪ್ರತಿದಾನವು ನಿನ್ನ ದಯೆಯ ಕೊಡುಗೆ. ನನ್ನಲ್ಲಿರುವ ಆಶೀರ್ವಾದವು ನಿನ್ನ ಪ್ರೀತಿಯ ಕಾಣಿಕೆ, ನಾ ಏರಿದ ಪ್ರತಿದಾನವು ನಿನ್ನ ದಯೆಯ ಕೊಡುಗೆ. ಈವರೆಗೂ ಕಾದು ನಡೆಸಿ ನನ್ನ ಉತ್ತರಿಸಿದಾತನೇ ಪೂರ್ಣ ಹೃದಯದಿ ನಿನ್ನ ಸ್ತುತಿಸುತ್ತಾ ಆರಾಧಿಸುವೆ ಯೇಸುವೇ. ಈವರೆಗೂ ಕಾದು ನಡೆಸಿ ನನ್ನ ಉತ್ತರಿಸಿದಾತನೇ ಪೂರ್ಣ ಹೃದಯದಿ ನಿನ್ನ ಸ್ತುತಿಸುತ್ತಾ ಆರಾಧಿಸುವೆ ಯೇಸುವೇ. ಕುಗ್ಗಿ ಹೋದಾಗೆಲ್ಲ ಹೊಸ ಬಲದಿ ತುಂಬಿಸಿದೆ, ನನ್ನ ಕಾಲು ಜಾರಿದಾಗೆಲ್ಲ ಎತ್ತಿ ಸ್ಥಿರವಾಗಿ ನಿಲ್ಲಿಸಿದೆ. ಕುಗ್ಗಿ ಹೋದಾಗೆಲ್ಲ ಹೊಸ ಬಲದಿ ತುಂಬಿಸಿದೆ, ನನ್ನ ಕಾಲು ಜಾರಿದಾಗೆಲ್ಲ ಎತ್ತಿ ಸ್ಥಿರವಾಗಿ ನಿಲ್ಲಿಸಿದೆ. ನಾ ಕೂಗಿ ಕರೆದಾಗೆಲ್ಲ ಮೊರೆಗೆ ಉತ್ತರಿಸಿದೆ, ನಾಚುವಂತೆ ನನ್ನ ನಂಬಿಕೆಯಲ್ಲಿ. ನಾ ಕೂಗಿ ಕರೆದಾಗೆಲ್ಲ ಉತ್ತರಿಸಿದೆ, ವೈರಿಯು ನಾಚುವಂತೆ ನನ್ನ ನಂಬಿಕೆ ಗೆಲ್ಲಿಸಿದೆ. ಈವರೆಗೂ ಕಾದು ನಡೆಸಿ ನನ್ನ ಉತ್ತರಿಸಿದಾತನೇ ಪೂರ್ಣ ಹೃದಯ ನಿನ್ನ ಸ್ತುತಿಸುತ್ತಾ ಆರಾಧಿಸುವೆ ಯೇಸುವೇ. ಈವರೆಗೂ ಕಾದು ನಡೆಸಿ ನನ್ನ ಉತ್ತರಿಸಿದಾತನೇ ಪೂರ್ಣ ಹೃದಯದಿ ನಿನ್ನ ಸ್ತುತಿಸುತ್ತಾ ಆರಾಧಿಸುವೆ ಯೇಸುವೇ. ಈವರೆಗೂ ಕಾದು ನಡೆಸಿ ನನ್ನ ಉತ್ತರಿಸಿದಾತನೇ ಪೂರ್ಣ ಹೃದಯದಿ ನಿನ್ನ ಸ್ತುತಿಸುತ್ತಾ ಆರಾಧಿಸುವೆ ಯೇಸುವೇ. ಎಣಿಸಲುವಾಗದಷ್ಟು ಮೇಲನ್ನು ನನಗಾಗಿ ತಂದವರೇ, ಗ್ರಹಿಸಲುವಾಗದಷ್ಟು ಕೃಪೆಯನ್ನು ನನ್ನ ಬದುಕಲ್ಲಿ ಇಟ್ಟವರೇ. ಎಣಿಸಲುವಾಗದಷ್ಟು ಮೇಲನ್ನು ನೀನು ನನಗಾಗಿ ತಂದವರೇ, ಗ್ರಹಿಸಲುವಾಗದಷ್ಟು ಕೃಪೆಯನ್ನು ನನ್ನ ಬದುಕಲ್ಲಿ ಇಟ್ಟವನೇ. ಅಗತ್ಯವನ್ನು ನಿಂತಾರ ನನ್ನೆಲ್ಲ ಅಗತ್ಯವನ್ನು ಪೂರೈಸಿ ಪೋಷಿಸಿತು, ನಿನ್ನ ನನ್ನೆಲ್ಲ ಸ್ವಾಸ್ಥ್ಯವನ್ನು ಕಾಪಾಡಿ ರಕ್ಷಿಸಿದ. ನನ್ನೆಲ್ಲ ಅಗತ್ಯವನ್ನು ನಿಂತಾರ ನನ್ನೆಲ್ಲ ಅಗತ್ಯವನ್ನು ಪೂರೈಸಿ ಪೋಷಿಸಿತು, ನಿನ್ನ ನನ್ನೆಲ್ಲ ಸ್ವಾಸ್ಥ್ಯವನ್ನು ಕಾಪಾಡಿ ರಕ್ಷಿಸಿತು. ಈವರೆಗೂ ಕಾದು ನಡೆಸಿ ನನ್ನ ಉತ್ತರಿಸಿದಾತನೇ ಪೂರ್ಣ ಹೃದಯದಿ ನಿನ್ನ ಸ್ತುತಿಸುತ್ತಾ ಆರಾಧಿಸುವೆ ಯೇಸುವೇ. ಈವರೆಗೂ ಕಾದು ನಡೆಸಿ ನನ್ನ ಉತ್ತರಿಸಿದಾತನೇ ಆರಾಧಿಸುವೆ. ಈವರೆಗೂ ಕಾದು ನಡೆಸಿ ಉತ್ತರಿಸಿದಾತನೇ ಪೂರ್ಣ ಹೃದಯದಿ ನಿನ್ನ ಸ್ತುತಿಸುತ್ತಾ
ಯೇಸುವೇ ಯೇಸು ಮಹಾರಾಜ ಯೇಸು ನಮ್ಮ ಯೇಸು ಮಹಾರಾಜ ಯೇಸು ಮಹಾರಾಜ ಯೇಸು ನಮ್ಮ ಯೇಸು ಮಹಾರಾಜ ಯೇಸು Hallelujah. Hallelujah, 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 hallelujah. ಪರಿಶುದ್ಧ ಪರಿಶುದ್ಧ ಯೇಸು ನಮ್ಮ ಯೇಸು ಮಹಾರಾಜ ಯೇಸು ಪರಿಶುದ್ಧ ಪರಿಶುದ್ಧ ಯೇಸು ನಮ್ಮ ಯೇಸು ಮಹಾರಾಜ ಯೇಸು Hallelujah, 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 hallelujah. ಅದ್ಭುತರು ಅದ್ಭುತರು ಯೇಸು ನಮ್ಮ ಯೇಸು ಮಹಾರಾಜ ಯೇಸು ಅದ್ಭುತರು ಅದ್ಭುತರು ಯೇಸು ನಮ್ಮ ಯೇಸು ಮಹಾರಾಜ ಯೇಸು Hallelujah, 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 hallelujah. ಉನ್ನತನು ಉನ್ನತನು ಯೇಸು ನಮ್ಮ ಯೇಸು ಮಹಾರಾಜ ಯೇಸು ಉನ್ನತನು ಉನ್ನತನು ಯೇಸು ನಮ್ಮ ಯೇಸು ಮಹಾರಾಜ ಯೇಸು Hallelujah, 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 ಯೇಸು ಮಹಾರಾಜ ಯೇಸು ನಮ್ಮ ಯೇಸು ಮಹಾರಾಜ ಯೇಸು ಯೇಸು ಮಹಾರಾಜ ಯೇಸು ನಮ್ಮ ಯೇಸು ಮಹಾರಾಜ Hallelujah, 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 ಮಹಾರಾಜ ಯೇಸು ಅದ್ಭುತನು ಅದ್ಭುತನು ಯೇಸು ನಮ್ಮ ಯೇಸು ಮಹಾರಾಜ ಯೇಸು Hallelujah, 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 ನಮ್ಮ ಕರ್ತನು ಅದ್ಭುತನು hallelujah, 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 ಪರಿಶುದ್ಧನು hallelujah, 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 ಉನ್ನತನು hallelujah, 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 ಕರ್ತನೇ ಸ್ತೋತ್ರ ಹಾಲೆಲೂಯ ಕರ್ತನೇ ನೀನು ಪರಿಶುದ್ಧನು ಹಾಲೆಲೂಯ ಕರ್ತನೇ ಅದ್ಭುತನು ಸರ್ವಶಕ್ತನು ಹಾಲೆಲೂಯ ಕರ್ತನೇ ನೀನು ಉನ್ನತನಾದ ಕರ್ತನು ಯೇಸುವೇ ಸ್ತೋತ್ರ ಸ್ವಾಮಿ ಹಾಲೆಲೂಯ ನಮ್ಮನ್ನು ಕರ್ತನೇ ನೀನು ಕರ್ತನೆ ಅನುದಿನವೂ ಕರ್ತನೆ ಎಲ್ಲ ವಾರವು ಎಲ್ಲ ತಿಂಗಳುಗಳು ಕರ್ತನೆ ನಮ್ಮನ್ನು ನಡೆಸುತ್ತಿ ಕರ್ತನೆ ಸ್ತೋತ್ರ ಹಾಲೆಲೂಯ ಕರ್ತನೆ ಎಲ್ಲ ಕರ್ತನೆ ಬರಬೇಕಾದ ಕರ್ತನೆ ಎಲ್ಲ ಗಂಡಾಂತರಗಳಿಂದ ಎಲ್ಲ ಆಪತ್ತಿನಿಂದ ನಮ್ಮನ್ನು ಬಿಡಿಸಿ ಈವರೆಗೂ ನಮ್ಮನ್ನು ನೀನು ಕಾದು ಕಾಪಾಡಿದಕ್ಕಾಗಿ ಸ್ತೋತ್ರ ಕರ್ತನೆ ಹಾಲೆಲೂಯ ಈಗ ಎಷ್ಟು ಸ್ತೋತ್ರಗಳು ಹೇಳಿದ್ರು ಕರ್ತನೆ ಅದು ಸಾಲದು ಅಪ್ಪ ಹಾಲೆಲೂಯ ಕರ್ತನೆ ನಮ್ಮನ್ನು ಇದುವರೆಗೂ ನಡೆಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆ ಹಾಲೆಲೂಯ ಇನ್ನು ಮುಂದೆಯೂ ಕರ್ತನೆ ನಮ್ಮನ್ನು ನಡೆಸುವಪ್ಪ ಹಾಲೆಲೂಯ 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 ಕರ್ತನೆ ಸ್ತೋತ್ರ ಹಾಲೆಲೂಯ
ಇದುವರೆಗೂ ನನ್ನ ನಡೆಸಿರುವೆ, ಇನ್ನು ಮುಂದೆ ನನ್ನ ನಡೆಸುವೆ. ಇದುವರೆಗೂ ನನ್ನ ನಡೆಸಿರುವೆ, ಇನ್ನು ಮುಂದೆ ನನ್ನ ನಡೆಸುವೆ. ನೀನೇ ಯೆಹೋವಾ, ನೀನೇ ನನ್ನೆಲ್ಲವ ನೋಡಿಕೊಳ್ಳೆ. ನೀನೇ ಯೆಹೋವಾ, ನನ್ನೊಂದಿಗೆ ಇರುವವನೇ. ನೀನೇ ಯೆಹೋವಾ, ನೀನೇ ಯೆಹೋವಾ, ನೀನೇ ನನ್ನೆಲ್ಲವ ನೋಡಿಕೊಳ್ಳೆ. ನೀನೇ ಯೆಹೋವಾ ಶಮ್ಮಾ, ನನ್ನೊಂದಿಗೆ ಇರುವವನೇ. ನಡೆಸುವೆ ಎಂದೆಂದು ಕೊನೆವರೆಗೂ ನಡೆಸುವೆ ಎಂದೆಂದು ಕೊನೆವರೆಗೂ ನಡೆಸುವೆ. ನೀನೇ ಯೆಹೋವಾ, ನೀನೇ ಯೆಹೋವಾ, ನನ್ನೆಲ್ಲವ ನೋಡಿಕೊಳ್ಳೆ. ನೀನೇ ಯೆಹೋವಾ ಶಮ್ಮಾ, ನನ್ನೊಂದಿಗೆ ಇರುವವನೇ. ನೀ ನನ್ನ ದೇವ, ಎಂದೆಂದು ಇರುವ ಸದಾ ಕಾಲವು ನನ್ನ ದೇವ. ನೀ ನನ್ನ ದೇವ, ಎಂದೆಂದು ಇರುವ ಸದಾ ಕಾಲವು ನನ್ನ ದೇವ. ಮರಣದವರೆಗೂ ನಡೆಸುವನು, ನನ್ನ ನಡೆಸುವನು. ಮರಣದವರೆಗೂ ನಡೆಸುವನು, ನನ್ನ ನಡೆಸುವನು, ನನ್ನ ನಡೆಸುವನು. ನಡೆಸುವೆ ಎಂದೆಂದು ಕೊನೆವರೆಗೂ ನಡೆಸುವೆ ಎಂದೆಂದು ಕೊನೆವರೆಗೂ ನಡೆಸುವೆ. ನೀನೇ ಯೆಹೋವಾ, ನನ್ನೆಲ್ಲವ ನೋಡಿಕೊಳ್ಳೆ. ನೀನೇ ಯೆಹೋವಾ ಶಮ್ಮಾ, ನನ್ನೊಂದಿಗೆ ಇರುವವನೇ. ಸತ್ಕಾರ್ಯಗಳನ್ನು ಪ್ರಾರಂಭಿಸಿದೆ, ಅಂತ್ಯದವರೆಗೂ ನಡೆಸುವೆ. ಸತ್ಕಾರ್ಯಗಳನ್ನು ಪ್ರಾರಂಭಿಸಿದೆ, ಅಂತ್ಯದವರೆಗೂ ನಡೆಸುವೆ. ಮುಪ್ಪಿನ ಪ್ರಾಯದಲ್ಲೂ ನಡೆಸುವೆ. ನಂಬಿಗಸ್ತನಾಗಿರುವೆ. ಮುಪ್ಪಿನ ಪ್ರಾಯದಲ್ಲೂ ನಡೆಸುವೆ. ನಂಬಿಗಸ್ತನು
ನಮ್ಮೊಂದಿಗೆ ಇದ್ದು ನಮ್ಮನ್ನು ನಡೆಸುವನಾಗಿದೆ. ಹಾಲೆಲೂಯ. ಯೆಹೋವ ಶಮ್ಮ, ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ. ಕರ್ತನೆ ನಮ್ಮನ್ನು, ಕರ್ತನೆ ಹಾಲೆಲೂಯ, ಎಲ್ಲ ಸಮಯದಲ್ಲೂ ನಮ್ಮನ್ನು ಕರ್ತನೆ ಹಾಲೆಲೂಯ ನೀನು ನಡೆಸುತ್ತಿ ಕರ್ತನೆ. ಹಾಲೆಲೂಯ. ನೀನು ವಾಗ್ದಾನ ಮಾಡಿದಿ ಕರ್ತನೆ, ಸ್ತೋತ್ರ. ನೀನು ನಂಬಿಗಸ್ತನು ಕರ್ತನೆ. ಹಾಲೆಲೂಯ, ಸ್ತೋತ್ರ, ಸ್ತೋತ್ರ. ಹಾಲೆಲೂಯ. ಕರ್ತನೆ ನಿನ್ನಂತೆ ಯಾರೂ ಇಲ್ಲ ಸ್ವಾಮಿ, ಈ ಲೋಕದಲ್ಲಿ ನಿನ್ನಂತೆ ಬೇರೆ ಯಾರೂ ಇಲ್ಲ ಕರ್ತನೆ. ಹಾಲೆಲೂಯ. ಭೂಮಿಯಲ್ಲೂ ಸ್ವರ್ಗದಲ್ಲೂ ನಿನ್ನಂತೆ ಬೇರೆ ಯಾರೂ ಇಲ್ಲಪ್ಪ. ಹಾಲೆಲೂಯ, ಹಾಲೆಲೂಯ. ನಿನ್ನಂತೆ ಯಾರೂ ಇಲ್ಲ ಯೇಸು, ನಿನ್ನಂತೆ ಯಾರೂ ಇಲ್ಲ. ಭೂಮಿಯಲ್ಲಿ ಸ್ವರ್ಗದಲ್ಲಿ ಯೇಸು, ನಿನ್ನಂತೆ ಯಾರೂ ಇಲ್ಲ. ಭೂಮಿಯಲ್ಲಿ ಸ್ವರ್ಗದಲ್ಲಿ ಯೇಸು, ನಿನ್ನಂತೆ ಯಾರೂ ಇಲ್ಲ. ಯೇಸು,
ಹಿಂಸೆ ಹಾಲೆಲೂಯ. ಕರ್ತನೆ, ತಂದೆ ತಾಯಿಯು ನಮ್ಮನ್ನು ತೊರೆದು ಬಿಟ್ಟರು ಕರ್ತನೆ, ನೀನು ನಮ್ಮನ್ನು ಕರ್ತನೆ ಸೇರಿಸಿಕೊಳ್ಳುವನಾಗಿದೆ ಕರ್ತನೆ. ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ. ಕರ್ತನೆ, ಕರ್ತನೆ, ಈ ಸಮಯದಲ್ಲಿ ಕರ್ತನೆ ನಿನ್ನನ್ನು ಸ್ತುತಿಸಲು ಕರ್ತನೆ, ನಿನ್ನ ನಾಮವನ್ನು ಕರ್ತನೆ ಮಹಿಮೆ ಪಡಿಸಲು ಕರ್ತನೆ ಕೊಟ್ಟ ಈ ಸಮಯಕ್ಕಾಗಿ, ನಿನ್ನ ಕೃಪೆಗಾಗಿ ಸ್ತೋತ್ರ ಕರ್ತನೆ. ಹಾಲೆಲೂಯ. ಮುಂದಿನ ಸಮಯದಲ್ಲಿ ಕರ್ತನೆ, ಕರ್ತನೆ ಹಾಲೆಲೂಯ, ಕರ್ತನೆ ಸೇವಕರು ಕರ್ತನೆ ಹಾಲೆಲೂಯ ವಾಕ್ಯಗಳನ್ನು ಕರ್ತನೆ ಹಂಚುವಾಗ ಕರ್ತನೆ ನೀನು ನಮ್ಮೊಂದಿಗೆ ಮಾತನಾಡು ಕರ್ತನೆ, ನಮ್ಮನ್ನು ಬಲಪಡಿಸುವಪ್ಪ. ಹಾಲೆಲೂಯ, ನಮ್ಮನ್ನು ಬಲಪಡಿಸು ಕರ್ತನೆ, ನಮಗೆ ಬೇಕಾದ ವಾಕ್ಯಗಳನ್ನು ಕೊಟ್ಟು ದೇವರೇ ನಮ್ಮನ್ನು ನಡೆಸು, ಬಲಪಡಿಸು ಕರ್ತನೆ. ಹಾಲೆಲೂಯ. ಅದ್ಭುತಗಳು, ಮಹತ್ ಕಾರ್ಯಗಳು ಈ ದಿನದಲ್ಲಿ ನಡೆಯಲಿ ಯೇಸುವಿನ ನಾಮದಲ್ಲಿ. ಹಾಲೆಲೂಯ. ಕರ್ತನೆ, ಎಲ್ಲವನ್ನು ನಿನ್ನ ಕರೆಗಳಲ್ಲಿ ಒಪ್ಪಿಸುತ್ತಾ ಇದ್ದೇವೆ ಕರ್ತನೆ. ಸ್ತೋತ್ರ. ಪ್ರಾರ್ಥನೆ ಕೇಳಿದ ಕೃಪೆಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡುವ ತಂದೆಯಾದ ದೇವರೇ, ಆಮೇನ್, ಆಮೇನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಮ್ಮೆ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ, ದೇವ ಜನರಿಗೆ ಆರಾಧನಾ ಕೂಟದಲ್ಲಿ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಸಮಯ ನಾವೆಲ್ಲರೂ ದೇವರನ್ನು ಹಾಡಿ ಕೊಂಡಾಡಿದ್ದೇವೆ, ಸ್ತುತಿಸಿದ್ದೇವೆ. ಈ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನಿಸುವಂಥವರಾಗಿರೋಣ. ವಿಶೇಷವಾಗಿ ಸೋಷಿಯಲ್ ಮೀಡಿಯಾಗಳ ಮೂಲಕವಾಗಿ, ಹಾಗೆ ಟಿ ವಿ ಮೂಲಕವಾಗಿ ಆರಾಧನಾ ಕೂಟದಲ್ಲಿ ಜಾಯಿನ್ ಆಗಿರುವಂಥವರಿಗೆ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವು ಕಳೆದ ವಾರ ಧ್ಯಾನಿಸಿದಂಥ ವಾಕ್ಯದ ಆ ಸಂದೇಶದ ಮುಂದಿನ ಭಾಗಕ್ಕೆ ನಾವು ಹೋಗುವಂಥವರಾಗಿರುತ್ತೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವು ಇಬ್ರಿಯ ಪತ್ರಿಕೆ ಅದರ 12ನೇ ಅಧ್ಯಾಯದ 23ರಿಂದ ಇರುವಂಥ ವಾಕ್ಯಗಳನ್ನು ತಿರುಗಿ ನಾವು ಓದಿಕೊಳ್ಳುವಂಥವರಾಗಿರೋಣ. ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲು ಮಕ್ಕಳ ಸಭೆಗೂ ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾನು ಕಳೆದ ವಾರದಲ್ಲಿ ಕೂಡ ಹೇಳಿದ್ದೇನೆ, ಇಬ್ರಿಯರಿಗೆ ಈ ಪತ್ರಿಕೆಯ ಬರಹಗಾರನ ಮೂಲಕ ಪವಿತ್ರಾತ್ಮ ತಿಳಿಸ್ತಾ ಇದ್ದಾನೆ, ನೀವು ಬಂದಿರುವಂಥದ್ದು ಎಲ್ಲಿಗೆ? ಹಳೆಯ ಒಡಂಬಡಿಕೆಯಲ್ಲಿ ಆ ಜನರು ಆ ಬೆಂಕಿ ಹತ್ತಿದ ಆ 18ನೇ ವಾಕ್ಯದಲ್ಲಿ ನೋಡ್ತೇವೆ, ನೀವು ಮುಟ್ಟುವುದಕ್ಕೆ ಸಾಧ್ಯವಾದಂಥ ಮತ್ತು ಬೆಂಕಿ ಹತ್ತಿದಂಥ ಬೆಟ್ಟಕ್ಕೂ ಮೋಡದ ಮೊಬ್ಬಿಗೂ ಕತ್ತಲಿಗೂ ಬಿರುಗಾಳಿಗೂ ತುತ್ತೂರಿಯ ಧ್ವನಿಗೂ ಮಾತುಗಳ ಶಬ್ದಕ್ಕೂ ಬಂದವರಲ್ಲ. ಆ ಶಬ್ದವನ್ನು ಕೇಳಿದವರು ತಮಗೆ ಇನ್ನು ಒಂದು ಮಾತನ್ನಾದರೂ ಹೇಳಬಾರದೆಂದು ಬೇಡಿಕೊಂಡರು. ಯಾಕಂದರೆ ಒಂದು ಮೃಗವಾದರೂ ಬೆಟ್ಟಕ್ಕೆ ಮುಟ್ಟಿದರೆ ಅದನ್ನು ಕಲ್ಲೆಸೆದು ಕೊಲ್ಲಬೇಕೆಂಬ ವಿಧಿಯನ್ನು ತಾಳಲಾರದೆ ಇದ್ದರು. ಇದಲ್ಲದೆ ಅಲ್ಲಿ ತೋರಿದ್ದು ಅಷ್ಟು ಭಯಂಕರವಾಗಿದ್ದರಿಂದ ಮೋಶೆಯು ನನಗೆ ಬಹು ಭಯವಾಗುತ್ತದೆ, ನಡುಗುತ್ತೇನೆ ಎಂದು ಹೇಳಿದನು. ಆದರೆ ನೀವು ಚೀಯೋನ್ ಪರ್ವತಕ್ಕೂ ಜೀವಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ ಉತ್ಸವ ಸಂಘದಲ್ಲಿ ಕೂಡಿರುವ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲು ಮಕ್ಕಳ ಸಭೆಗೂ, ಹೀಗೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ ನೀವು ಬಂದಿರುವಂಥದ್ದು ಎಲ್ಲಿಗೆ? ಕೃಪಾಯುಗದಲ್ಲಿ ಬಂದಿದ್ದೀರಿ, ದೇವರ ಬಳಿಗೆ ಬಂದಿದ್ದೀರಿ, ಹೊಸ ಯೆರೂಸಲೇಮಿಗೆ ಬಂದಿದ್ದೀರಿ, ಚೊಚ್ಚಲು ಮಕ್ಕಳ ಸಭೆಗೆ ಬಂದಿದ್ದೀರಿ. ನೋಡಿ, ಭಾಳ ಡಿಟೇಲ್ ಆಗಿ ಎಲ್ಲಿಗೆ ಬಂದಿದ್ದೀರಿ, ಎಷ್ಟು ದೊಡ್ಡ ಪದವಿಗೆ ಬಂದಿದ್ದೀರಿ. ಆವತ್ತು ಭೌತಿಕವಾದಂಥ ಒಂದು ಬೆಟ್ಟದ ಬಳಿಗೆ, ಆ ಬೆಟ್ಟದ ಮೇಲೆ ದೇವರ ಒಂದು ಸಾನ್ನಿಧ್ಯ ಇಳಿದು ಬಂತು. ಅಲ್ಲಿ ತುತ್ತೂರಿ ಧ್ವನಿ, ಬೆಂಕಿ, ಭಯಪಡಿಸುವಂಥ ಒಂದು ವಾತಾವರಣದ ಹಾಗೆ ಅವರಿಗೆ ಕಾಣಿಸ್ತಾ ಇತ್ತು. ಸ್ವತಃ ಮೋಶೆ ಕೂಡ ನಾನು ತುಂಬ ಭಯಭೀತನಾಗಿದ್ದೇನೆ, ಅಂದರೆ ದೇವರ ಆ ಪ್ರಭಾವವನ್ನು ನೋಡಿ ಭಯಭೀತನಾಗಿದ್ದೇನೆ, ನಡುಗುತ್ತೇನೆ, ಈ ರೀತಿಯಾಗಿ ಮೋಶೆ ಕೂಡ ಹೇಳಿದರು. ಇನ್ನು ಆ ಬೆಟ್ಟಕ್ಕೆ ದೇವರು ಒಂದು ಬೇಲಿಯನ್ನು ಮಾಡಿಸಿ ಅದರ ಆಚೆಗೆ ಯಾರು ಹೋಗಬಾರ್ದು, ಹೋದರೆ ಅವನಿಗೆ ಶಿಕ್ಷೆಯಾಗಬೇಕು, ಮೋಶೆ ಮಾತ್ರ ಬೆಟ್ಟದ ಮೇಲೆ ಏರಿ ಬರಬೇಕು ಅಂತ ಹೇಳಿದರು. ಆದರೆ ನೀವು ಬಂದಿರುವಂಥದ್ದು ಆ ರೀತಿ ಅನುಭವಕ್ಕಲ್ಲ, ಬಹಳ ಶ್ರೇಷ್ಠವಾದಂಥ ಅನುಭವಕ್ಕೆ ಬಂದಿದ್ದೀರಿ. ಮಾತ್ರವಲ್ಲ, ಇದೊಂದು ಬಹಳ ದೊಡ್ಡ ಆತ್ಮಿಕ ಅನುಭವ. ಚೊಚ್ಚಲು ಮಕ್ಕಳು ಅಂದರೆ ಭೂಲೋಕದ ಚೊಚ್ಚಲು ಮಕ್ಕಳ ಸಭೆಗೆ ಬಂದಿಲ್ಲ,
ನೀವು ಪರಲೋಕದ ಚೊಚ್ಚಲ ಮಕ್ಕಳ ಸಭೆಗೆ ಬಂದಿದ್ದೀರಿ ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನಾವು ಹೇಳುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಅಥವಾ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲು ಮಕ್ಕಳ ಸಭೆಗೆ ಬಂದಿದ್ದೀರಿ. ಕಳೆದ ವಾರದಲ್ಲಿ ಕೆಲವು ಸಂಗತಿಗಳನ್ನು ನಾವು ನೋಡಿದ್ದೆವು. ಈ ವಾರದಲ್ಲಿ ಮುಂದುವರಿಸಿಕೊಂಡು ನೋಡುವಂಥವರಾಗಿದ್ದೇವೆ. ದೇವರಿಗೆ ಸ್ತೋತ್ರ. ಕಳೆದ ವಾರದಲ್ಲಿ ನಾವು ನೋಡಿದ್ದೆವು, ಹೌದು, ಚೊಚ್ಚಲು ಮಕ್ಕಳಿಗೆ ಏನೆಲ್ಲ ಸಿಗ್ತದೆ. ರಾಜವಂಶಸ್ಥರಾದ ಯಾಜಕರು, ರಾಜಕೀಯ ಅಥವಾ ರಾಜ ಪದವಿ, ಮಹಾಯಾಜಕ ಪದವಿ, ಅಥವಾ ಅನೇಕ ಸಾಧಾರಣ ಎಲ್ಲ ಮಕ್ಕಳಿಗಿಂತ, ಉಳಿದ ಮಕ್ಕಳಿಗಿಂತ ಚೊಚ್ಚಲು ಮಕ್ಕಳಿಗೆ ಹೆಚ್ಚಾದ ಆಶೀರ್ವಾದಗಳು ಸಿಗ್ತವೆ. ಅದನ್ನು ತಾತ್ಸಾರ ಮಾಡಬಾರದು. ಏಸಾವ ತಾತ್ಸಾರ ಮಾಡಿಕೊಂಡು ಕಳೆದುಕೊಂಡ ಎಂಬುದಾಗಿ ನಾವು ನೋಡಿದ್ದೆವು. ದೇವರಿಗೆ ಸ್ತೋತ್ರ. ಈ ವಾರದಲ್ಲಿ ನಾವು ಸತ್ಯವೇದದ ಪುಟವನ್ನು 1 ಪುರಕಾಲ ವೃತ್ತಾಂತ ಅದರ 5ನೇ ಅಧ್ಯಾಯ ಅದರ 1 ಮತ್ತು 2ನೇ ವಾಕ್ಯದ ಕಡೆಗೆ ತಿರುಗಿಸಿಕೊಳ್ಳೋಣ. ಇಸ್ರಾಯೇಲ್ನ ಚೊಚ್ಚಲ ಮಗನಾದ ರೂಬೇನನ ವಂಶಾವಳಿ. ರೂಬೇನನು ಚೊಚ್ಚಲನಾಗಿದ್ದರೂ ಅವನು ತನ್ನ ತಂದೆಯ ಹಾಸಿಗೆಯನ್ನು ಹೊಲೆ ಮಾಡಿದ್ದರಿಂದ ಅವನ ಹಕ್ಕು ಇಸ್ರಾಯೇಲನ ಮಗನಾದ ಯೋಸೇಫನ ಕುಲಕ್ಕೆ ಕೊಡಲ್ಪಟ್ಟಿತು. ಆದರೆ ಯಹೂದನು ಎಲ್ಲ ಸೋದರರಲ್ಲಿ ಪ್ರಬಲನಾದದರಿಂದಲೂ ರಾಜ್ಯಾಧಿಕಾರವು ಇವನ ಕುಲಕ್ಕೆ ಬಂದದರಿಂದಲೂ ಯೋಸೇಫನು ವಂಶಾವಳಿಯ ಪಟ್ಟಿಗಳಲ್ಲಿ ಚೊಚ್ಚಲನೆಂದು ಲಿಖಿತನಾಗಲಿಲ್ಲ. ಆದರೂ ಚೊಚ್ಚಲನಿಗೆ ಸಿಕ್ಕತಕ್ಕ ಪಾಲು ಅವನಿಗೆ ಸಿಕ್ಕಿತು. ದೇವರಿಗೆ ಸ್ತೋತ್ರ ಉಂಟಾಗಲಿ. ಏಸಾವನ ಕುರಿತಾಗಿ ಆಗಲೇ ನಾವು ನೋಡಿದ್ದೇವೆ. ಅವನು ಒಂದು ಹೊತ್ತಿನ ಊಟಕ್ಕಾಗಿ ತನ್ನ ಚೊಚ್ಚಲತನವನ್ನು ಕಳಕೊಂಡನು. ಇಲ್ಲಿ ನೋಡ್ತೇವೆ, ರೂಬೇನ ಊಟಕ್ಕಾಗಿ ಕಳೆದುಕೊಳ್ಳದಿದ್ದರೂ ಅನೈತಿಕ ಕಾರ್ಯವನ್ನು ಮಾಡಿ ಅವನು ತನ್ನ ಚೊಚ್ಚಲುತನದ ಆ ಒಂದು ಪದವಿಯನ್ನು ತಂದೆಯಿಂದ, ಅಥವಾ ತಂದೆ ಆ ಪದವಿಯನ್ನು ಕೊಡಲಿಕ್ಕೆ ನಿರಾಕರಣೆ ಮಾಡಿದರು. ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ಅವನು ಹುಟ್ಟಿನಿಂದ ಚೊಚ್ಚಲನಾಗಿದ್ದ, ಆದರೆ ತನ್ನ ಅನೈತಿಕ ಕಾರ್ಯಗಳ ಮೂಲಕವಾಗಿ ಚೊಚ್ಚಲುತನದ ಪದವಿಯನ್ನು ಕಳೆದುಕೊಂಡ ಎಂಬುದಾಗಿ ನೋಡಿ. ರಕ್ಷಣೆ ಹೊಂದಿದ ದೇವರ ಮಕ್ಕಳು ಹೊಸದಾಗಿ ಹುಟ್ಟಿದ್ದರ ಮೂಲಕವಾಗಿ ಚೊಚ್ಚಲು ಮಕ್ಕಳಾಗಿದ್ದಾರೆ. ಹೊಸದಾಗಿ ಹುಟ್ಟುವುದರ ಮೂಲಕ, ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿ ಹೊಸದಾಗಿ ಹುಟ್ಟುವುದರ ಮೂಲಕ ಚೊಚ್ಚಲು ಮಕ್ಕಳಾಗಿದ್ದಾರೆ. ಅದು ನಿಜ. ಹೊಸದಾಗಿ ಹುಟ್ಟಿದಂಥ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿದಂಥ ಪ್ರತಿಯೊಬ್ಬರು ದೇವರ ಚೊಚ್ಚಲು ಮಕ್ಕಳಾಗಿದ್ದಾರೆ. ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲು ಮಕ್ಕಳಾಗಿದ್ದಾರೆ. ಆದರೆ ದೇವರ ಚಿತ್ತಕ್ಕೆ ವಿರೋಧವಾಗಿ ನಡೆಯುತ್ತಾ ಹೋದರೆ, ನಂತರ ಕ್ರಮಪಡಿಸಿಕೊಂಡು ಬಂದರೂ ಕೂಡ ಮುಖ್ಯವಾದ ವಿಷಯಗಳಲ್ಲಿ, ಅಥವಾ ಪೂರ್ಣವಾಗಿ ಲೋಕವನ್ನು ತ್ಯಜಿಸದೆ, ಲೋಕದ ದೇವರ ವಾಕ್ಯ ಹೇಳ್ತದೆ, ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ. ಲೋಕದ ಮೇಲಿನ ಪ್ರೀತಿ ದೇವರಿಗೆ ವೈರತ್ವವಾಗಿದೆ. ನೋಡಿ, ತ್ಯಜಿಸದೆ ಹೋದರೆ, ತ್ಯಜಿಸಲಿಕ್ಕೆ ಆಗದೆ ಹೋದರೆ, ನಮ್ಮ ಗುರಿ ಪೂರ್ತಿ ಪರಲೋಕದ ಕಡೆಗೆ ಆಗಿರದೆ ಹೋದರೆ, ಮೇಲಿರುವಂಥವುಗಳನ್ನೇ ನಾವು ದೃಷ್ಟಿಸಲು ಸಾಧ್ಯವಾಗದೆ ಹೋದರೆ, ಮೇಲಿರುವಂಥವುಗಳನ್ನೇ ಗಮನಿಸಲು ನಮಗೆ ಆಗದೆ ಹೋದರೆ, ಭೂ ಸಂಬಂಧವಾದವುಗಳ ಮೇಲೇ ನಮ್ಮ ಮನಸ್ಸನ್ನು ಇಡುವವರಾಗಿದ್ದರೆ, ಅಥವಾ ಸತ್ತಂತ, ಯಾಕಂದರೆ ನೀವು ಸತ್ತಿರಲ್ಲ ಎಂಬುದಾಗಿ ಕೊಲೊಸ್ಸೆ ಪತ್ರಿಕೆಯಲ್ಲಿ ಹೇಳ್ತದೆ, ಆ ಒಂದು ಪಾಪದ ಹಳೆಯ ಕಾಲದ ಜೀವಿತಕ್ಕೆ ಸತ್ತಂಥ ಅನುಭವದಲ್ಲಿ ಹೊಸ ಮನುಷ್ಯರಾಗಿ, ಹೊಸ ಸೃಷ್ಟಿಗಳಾಗಿ, ಕ್ರಿಸ್ತನಲ್ಲಿ ಹೊಸಬರಾಗಿ ನಡೆದುಕೊಳ್ಳುವಂಥ ಅನುಭವದಲ್ಲಿ ಇರದೇ ಇದ್ದರೆ ಏನಾಗ್ತೇವೆ? ಚೊಚ್ಚಲುತನದ ಅನೇಕ ಆಶೀರ್ವಾದಗಳು ದೊರಕೋದಿಲ್ಲ. ನೋಡಿ, ಇನ್ನೂ ರೂಬೇನ ದೇವರ ಇಸ್ರಾಯೇಲಿನಾಗಿಯೇ ಇದ್ದಾನೆ. ಮಕ್ಕಳ ಆಶೀರ್ವಾದಗಳು, ಅನೇಕ ಆಶೀರ್ವಾದಗಳು ಅವನಿಗೆ ಬಂದಿದ್ದಾವೆ. ಆದರೆ ಚೊಚ್ಚಲು ಮಕ್ಕಳ ಆಶೀರ್ವಾದಗಳು ಆತನಿಗೆ ನಷ್ಟವಾಯಿತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಚೊಚ್ಚಲು ಮಗನಿಗೆ ಸಿಗತಕ್ಕಂಥ ಪದವಿ ಆತನಿಗೆ ನಷ್ಟವಾಯಿತು. ಅಲ್ಲಿ ನಾವು ನೋಡ್ತೇವೆ, ರೂಬೇನನು ಚೊಚ್ಚಲನಾಗಿದ್ದರೂ ತನ್ನ ತಂದೆಯ ಹಾಸಿಗೆಯನ್ನು ಹೊಲೆ ಮಾಡಿದ್ದರಿಂದ ಅವನ ಹಕ್ಕು ಇಸ್ರಾಯೇಲ್ನ ಮಗನಾದ ಯೋಸೇಫನ ಕುಲಕ್ಕೆ ಕೊಡಲ್ಪಟ್ಟಿತ್ತು. ಇಲ್ಲಿ ಭಾಳ ಸ್ವಾರಸ್ಯಕರವಾದಂಥ ಒಂದು ವಿಷಯವನ್ನು ನಾವು ನೋಡ್ತೇವೆ. ರೂಬೇನ ನ್ಯಾಚುರಲ್ ಆಗಿ ಅವನು ಚೊಚ್ಚಲ, ಆದರೆ ಅವನು ಕಳಕೊಂಡಾಗ ಕೊಡಲ್ಪಟ್ಟಿದ್ದು ಯೋಸೇಫನ ಕುಲಕ್ಕೆ. ಯೋಸೇಫನ ಕುಲಕ್ಕೆ
ಕೊಡಲ್ಪಟ್ಟಿತು, ಆದರೆ ಪಡಕೊಂಡಿದ್ದು ಯಹೂದ ಕುಲ ಎಂಬುದಾಗಿ. ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಸಿಗಬೇಕಾಗಿದ್ದು ರೂಬೇನನಿಗೆ. ಆದರೆ ಅವನು ದೇವರ ಚಿತ್ತದ ಪ್ರಕಾರ ನಡೆಯದೆ ಅನೈತಿಕ ಮಾರ್ಗವನ್ನು ಆರಿಸಿಕೊಂಡ. ನಂತರ ಅವನು ಕ್ರಮಪಡಿಸಿಕೊಂಡರೂ ಕೂಡ ಅವನ ಚೊಚ್ಚಲತನ ನಷ್ಟ ಆಯಿತು. ಅದು ನೈತಿಕ ಮಾರ್ಗದಲ್ಲಿ, ಭಯಭಕ್ತಿಯ ಮಾರ್ಗದಲ್ಲಿ, ದೇವರ ಚಿತ್ತದ ಪ್ರಕಾರವಾಗಿ ತಂದೆಗೆ ಇಷ್ಟವಾಗುವ ರೀತಿಯಲ್ಲಿ ನಡೆದಂಥ ಯೋಸೇಫನಿಗೆ ಕೊಡಲ್ಪಟ್ಟಿತ್ತು. ಆದರೆ ಯೋಸೇಫನ ಮಕ್ಕಳು ಯೋಸೇಫನ ಮಾರ್ಗದಲ್ಲಿ ಪರಿಪೂರ್ಣವಾಗಿ ನಡೆಯಲಿಲ್ಲ. ಭಕ್ತರಿದ್ದರು, ಅನೇಕ ಭಕ್ತರು ಎದ್ದಿದ್ದಾರೆ. ನಾವು ನೋಡ್ತೇವೆ, ಯೆಹೋಶುವ ಯೋಸೇಫನ ವಂಶಕ್ಕೆ ಸೇರಿದವನು. ಗಿದಿಯೋನ ಯೋಸೇಫನ ವಂಶಕ್ಕೆ ಸೇರಿದವನು. ಯೆಹೋಶುವ ಯೋಸೇಫನ ಮಗ ಎಫ್ರಾಯಿಮನ ವಂಶದಲ್ಲಿ ಬಂದವನು. ಇನ್ನು ಗಿದಿಯೋನ ಯೋಸೇಫನ ಮಗ ಮನಸ್ಸೆಯ ವಂಶದಲ್ಲಿ ಬಂದವನು. ಈ ರೀತಿ ಅನೇಕ ಭಕ್ತರು ಎದ್ದಿದ್ದರೂ ಕೂಡ ಯಹೂದನು ಯೋಸೇಫನಷ್ಟು ಭಕ್ತನಾಗಿ ಪರಿಶುದ್ಧ ಜೀವಿತ ನಡೆಸಿದವನ ಅಲ್ಲದಿದ್ದರೂ ಕೂಡ ಯಹೂದನು, ಅವನ ವಂಶದಲ್ಲಿ ಅನೇಕ ಮಹಾನ್ ಭಕ್ತರು, ಬಹಳ ಜನ ಭಕ್ತರಿದ್ದರು. ನಾವು ನೋಡ್ತೇವೆ, ಸ್ವಾಭಾವಿಕವಾಗಿ ದೊರಕಬೇಕಾಗಿದ್ದದ್ದು ರೂಬೇನನಿಗೆ, ಆದರೆ ತೆಗೆದುಕೊಡಲ್ಪಟ್ಟಿದ್ದು ಯೋಸೇಫನಿಗೆ. ಆದರೆ ಅದು ಸಿಕ್ಕಿದ್ದು, ಪಡಕೊಂಡಿದ್ದು, ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ಬಲವಂತವಾಗಿ ಅದನ್ನು ಪಡೆದುಕೊಂಡಿದ್ದು ಯಹೂದ ಕುಲದವರು. ನೋಡಿ, 2ನೇ ವಾಕ್ಯದಲ್ಲಿ, 1 ಪೂರ್ವಕಾಲ ವೃತ್ತಾಂತ 5ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನೋಡ್ತೇವೆ. ಆದರೆ ಯಹೂದನು ಎಲ್ಲ ಸಹೋದರರಲ್ಲಿ ಪ್ರಬಲನಾದುದರಿಂದಲೂ ರಾಜ್ಯಾಧಿಕಾರವು ಇವನ ಕುಲಕ್ಕೆ ಬಂದದರಿಂದಲೂ ಯೋಸೇಫನು ವಂಶಾವಳಿಯ ಪಟ್ಟಿಗಳಲ್ಲಿ ಚೊಚ್ಚಲನೆಂದು ಲಿಖಿತನಾಗಲಿಲ್ಲ. ಆದರೂ ಚೊಚ್ಚಲನಿಗೆ ಸಿಕ್ಕತಕ್ಕ ಪಾಲು ಅವನಿಗೆ ಸಿಕ್ಕಿತು. ನೋಡಿ, ಈ ಯಹೂದನು ಸಹೋದರರಲ್ಲಿ ಪ್ರಬಲನಾದ. ಈ ರೀತಿ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಪ್ರಾರ್ಥನೆಯಲ್ಲಿ ಪ್ರಬಲನಾದ, ನಂಬಿಕೆಯಲ್ಲಿ ಪ್ರಬಲನಾದ, ವಾಕ್ಯದಲ್ಲಿ ಪ್ರಬಲನಾದ. ನೋಡಿ, ಅವನ ವಂಶದಲ್ಲಿ, ಯಹೂದನ ವಂಶದಲ್ಲಿ ತುಂಬ ಜನಸಂಖ್ಯೆ ನೋಡ್ತೇವೆ. ಪ್ರಾರಂಭದಲ್ಲಿ ಜನಸಂಖ್ಯೆ ಕಡಿಮೆ. ಯಹೂದನಿಗೆ ಬಹಳ ಮಕ್ಕಳು ಇರಲಿಲ್ಲ. ಆದರೆ ನಂತರ ಅವನ ವಂಶದಲ್ಲಿ ತುಂಬ ಮಕ್ಕಳು ಹುಟ್ಟಿದರು, ತುಂಬ ಭಕ್ತರುಗಳು ಎದ್ದರು, ಪ್ರಾರ್ಥನಾ ವೀರರುಗಳು ಎದ್ದರು, ನಂಬಿಕೆ ವೀರರುಗಳು ಎದ್ದರು. ನಾವು ನೋಡ್ತೇವೆ, ಪ್ರಬಲನಾದುದರಿಂದಲೂ ರಾಜ್ಯಾಧಿಕಾರವು ಇವನ ಕುಲಕ್ಕೆ ಬಂದದರಿಂದಲೂ ಯೋಸೇಫನು ವಂಶಾವಳಿಯ ಪಟ್ಟಿಗಳಲ್ಲಿ ಚೊಚ್ಚಲನೆಂದು ಲಿಖಿತನಾಗಲಿಲ್ಲ. ಅಂದರೆ ಚೊಚ್ಚಲನೆಂದು ಲಿಖಿತನಾಗಿದ್ದು ಯಹೂದನು. ಯಹೂದ ಅಂದರೆ ಸ್ತುತಿಸುವವನು. ದೇವರಿಗೆ ಸ್ತೋತ್ರ. ಅಂದರೆ ನೋಡಿ, ಸ್ತುತಿಸುವಂಥ, ದೇವರನ್ನ ಆರಾಧಿಸುವಂಥ, ಮಕ್ಕಳನ್ನು ಆರಾಧಿಸುವಂಥ, ಸ್ತುತಿಸುವಂಥ, ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ, ನಂಬಿಕೆಯಲ್ಲಿ ಬಲಗೊಳ್ಳುವಂಥವರನ್ನು ಚೊಚ್ಚಲನೆಂದು ಪರಿಗಣಿಸಲಾಗ್ತದೆ. ಚೊಚ್ಚಲನೆಂದು ಪರಿಗಣಿಸಲಾಗ್ತದೆ. ನ್ಯಾಚುರಲ್ ಆಗಿ ಅವರಿಗೆ ಚೊಚ್ಚಲ ಸ್ಥಾನ ಏನೂ ಇರಲಿಕ್ಕಿಲ್ಲ, ಅಥವಾ ಸ್ವಾಭಾವಿಕವಾಗಿ ಹುಟ್ಟಿನಿಂದ ಚೊಚ್ಚಲ ಸ್ಥಾನ ಇರಲಿಕ್ಕಿಲ್ಲ. ಸಾಧಾರಣ ದೇವ ಜನರಾಗಿದ್ದಿರಬಹುದು, ಅಥವಾ ಜನರಲ್ ಆಗಿ ಹೇಳಬೇಕಂದ್ರೆ ಚೊಚ್ಚಲು ಮಕ್ಕಳು. ಆದರೆ ಸ್ಪೆಷಲ್ ಆದಂಥ ಏನು ಚೊಚ್ಚಲು ತನದ ಹಕ್ಕು ಅವನಿಗೆ ಇರಲಿಕ್ಕಿಲ್ಲ. ಆದರೆ ಸಾಧಾರಣ ಮನುಷ್ಯನಾಗಿದ್ದರು, ಪ್ರಾರ್ಥನೆಯಲ್ಲಿ ಬಲಗೊಂಡ, ನಂಬಿಕೆಯಲ್ಲಿ ಬಲಗೊಂಡ, ವಾಕ್ಯದಲ್ಲಿ ಬಲಗೊಂಡ. ಈಗ ಅವನಿಗೆ ಸಿಗಬೇಕಾಗಿದ್ದು ರೂಬೇನನಿಗೆ, ಅವನು ತಪ್ಪಿದಾಗ ಯೋಸೇಫನಿಗೆ, ಆದರೆ ಸಿಕ್ಕಿದ್ದು ಯಹೂದನಿಗೆ. ಇನ್ನು ನಾವು ನೋಡ್ತೇವೆ, ಯೋಸೇಫನಿಗೆ ಚೊಚ್ಚಲ ಮಗ ಎಂಬಂಥದ್ದು ವಂಶಾವಳಿಗಳ ಪಟ್ಟಿಗಳಲ್ಲಿ ಬರೆಯಲಿಲ್ಲ. ಆದರೆ ಕೂಡ ಆತನಿಗೆ ಪಾಲು ಸಿಕ್ಕಿತ್ತು ಎಂಬುದ. ಯಾಕಂದರೆ ಆತನ ವಂಶವನ್ನು ದೇವರು 2
ವಂಶಗಳಾಗಿ ಅಥವಾ 2 ಕುಲಗಳಾಗಿ ಮಾಡಿದರೆ, ಎಫ್ರಾಯಿಮ್ ಕುಲ ಮತ್ತು ಮನಸ್ಸೆ ಕುಲ ಎಂಬುದಾಗಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವು ಬೇರೆ ಬೇರೆ ಭಾಗಗಳಲ್ಲಿ ಓದುವಾಗ ಎಫ್ರಾಯಿಮ್ ಮತ್ತು ಮನಸ್ಸೆ ಎರಡೂ ಸೇರಿದಾಗ ಅವರ ಜನಸಂಖ್ಯೆ ಯಹೂದ ಕುಲದಷ್ಟಾಗ್ತಾ ಇತ್ತು. ಆದರೆ ಯಹೂದ ಕುಲ ಒಂದೇ 2 ಕುಲದಷ್ಟು ಜನಸಂಖ್ಯೆಯನ್ನು ಹೊಂದಿಕೊಂಡಿತ್ತು. ಯಹೂದ ಕುಲದ ಮೂಲಕವಾಗಿ ದಾವಿದನು ಬಂದ. ದಾವಿದನ ವಂಶದ ಮೂಲಕವಾಗಿ ಲೋಕರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನು ಮೆಸ್ಸಿಯನು ಬಂದನು ಎಂಬುದಾಗಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನೋಡಿ, ಚೊಚ್ಚಲು ಸ್ಥಾನದ, ಚೊಚ್ಚಲು ಪದವಿಯ ಆಶೀರ್ವಾದಗಳು ಎಷ್ಟು ದೊಡ್ಡದು ಎಂಬುದಾಗಿ. ಕೆಲವರಿಗೆ ಅದು ನ್ಯಾಚುರಲ್ ಆಗಿ ಸಿಗ್ತದೆ. ಅಂದರೆ ದೇವರ ರಾಜ್ಯಕ್ಕೆ ಬಂದಾಗ ಚೊಚ್ಚಲು ಮಕ್ಕಳಾಗಿ ಅದು ಒಂದು ಆತ್ಮಿಕ ವಿಷಯದಲ್ಲಿ ಸ್ವಾಭಾವಿಕವಾಗಿ ಸಿಗುವಂಥದ್ದು. ಆದರೆ ಅವರು ದೇವರ ಆ ಒಂದು ದೇವರು ಬಯಸಿದ ಮಟ್ಟಕ್ಕೆ ಬರಲಿಕ್ಕೆ ಅವರಿಗೆ ಆಗದೆ ಲೋಕದ ಸುಖ ಭೋಗಗಳು, ಲೋಕದ ಪಾಪದ ದಾರಿಯಲ್ಲಿ ಇನ್ನೂ ಕೆಲವು ಕಾಲ ಮುಂದುವರಿತಾ ಇರುವುದಾದರೆ ಅದು ಯೋಸೇಫನಿಗೆ ಕೊಡಲ್ಪಡ್ತಾ ಉಂಟು. ಆದರೆ ಯೋಸೇಫನಿಗಿಂತಲೂ ನೋಡಿ, ಸಿಗಬೇಕಾಗಿದ್ದು ಮೊದಲು ರೂಬೇನಿಗೆ, ನಂತರ ಯೋಸೇಫನಿಗೆ. ಆದರೆ ಪ್ರಾರ್ಥನೆ ಮಾಡುವಂಥವನು ಅದನ್ನು ಬಲವಂತವಾಗಿ ಪಡ್ಕೊಳ್ತಾ ಇದ್ದಾನೆ. ಹೊಸ ಒಡಂಬಡಿಕೆಯಲ್ಲಿ ಯೇಸುಸ್ವಾಮಿ ಹೇಳ್ತಿದ್ದಾರೆ, ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿದೆ. ಬಲಾತ್ಕಾರಿಗಳು ನುಗ್ಗಿ ಅದನ್ನು ಬಲಾತ್ಕಾರದಿಂದ ಸ್ವಾಧೀನಕ್ಕೆ ತೆಗೆದುಕೊಳ್ಳುವರು. ಯಾವ ರೀತಿ ಬಲಾತ್ಕಾರ? ನಂಬಿಕೆ ಮೂಲಕ, ಪ್ರಾರ್ಥನೆಯ ಮೂಲಕ, ದೇವರ ಚಿತ್ತವನ್ನು ನೆರವೇರಿಸಲಿಕ್ಕೆ ಇರುವ ತವಕದ ಮೂಲಕ ಅವನು ಏನಾಗ್ತಾ ಇದ್ದಾನೆ? ಚೊಚ್ಚಲು ಮಗನಾಗಿ ಆಶೀರ್ವದಿಸಲ್ಪಡ್ತಾ ಇದ್ದಾನೆ. ನೋಡಿ, ಏಸಾವ ಅದನ್ನು ನಿರಾಕರಣೆ ಮಾಡ್ತಾ ಇದ್ದಾನೆ. ಅಥವಾ ಅವನು ಹೇಳ್ತಾ ಇದ್ದಾನೆ, ನನ್ನಂಥವನಿಗೆ ಏನು ಉಪಯೋಗ? ಊಟ ಸಿಗಬೇಕು, ಮೊದಲು ಹೊಟ್ಟೆ ತುಂಬಬೇಕು. ಆದರೆ ಯಾಕೋಬನಿಗೆ ಊಟ ಮುಖ್ಯವಲ್ಲ, ಅವನಿಗೆ ಚೊಚ್ಚಲುತನದ ಹಕ್ಕು ಮುಖ್ಯ. ಅದನ್ನು ಅವನು ಮಾಡಿದ ರೀತಿ ತಪ್ಪಾಗಿದ್ದರೂ ಕೂಡ ಅವನಿಗೆ ಅದರ ಮೇಲೆ ತುಂಬ ಆಸೆ ಇತ್ತು. ಅವನದನ್ನು ಊಟ ಕೊಟ್ಟು ಪಡೆದುಕೊಳ್ತಿದ್ದಾನೆ. ಊಟ ಕೊಟ್ಟು ಚೊಚ್ಚಲತನದ ಹಕ್ಕನ್ನು ಪಡೆದುಕೊಳ್ತಿದ್ದಾನೆ. ಏನು ಕೊಟ್ಟಾದರೂ, ಏನು ತ್ಯಾಗ ಮಾಡಿಯಾದರೂ ಪಡ್ಕೊಳ್ಳುವಂಥ ಮನಸ್ಸು ನಮಗಿರಬೇಕು. ಆದರೆ ಏಸಾವನಿಗೆ ಚೊಚ್ಚಲತನದ ಹಕ್ಕು ಕೊಟ್ಟಾದರೂ ಊಟ ಮಾಡಬೇಕು ಎಂಬಂಥದ್ದು ಅವನ ಮನೋಭಾವನೆ. ನಂಬಿಕೆಯನ್ನೇ ಒತ್ತೆ ಇಟ್ಟು, ನಂಬಿಕೆಯನ್ನೇ ಮಾರಿಬಿಟ್ಟು, ಸತ್ಯವನ್ನು ಮಾರಿಬಿಟ್ಟು, ದೇವರ ಕೇಳ ಸತ್ಯವನ್ನು ಮಾರಬೇಡ, ಸತ್ಯವನ್ನೇ ಮಾರಿಬಿಟ್ಟು ಹೊಟ್ಟೆ ತುಂಬಿಸಿಕೋ. ಇದು ಏಸಾವನ ಪಾಲಿಸಿ. ಎಷ್ಟು ಕ್ರಯ ಕೊಟ್ಟಾದರೂ, ಎಷ್ಟು ಮಾರಿಬಿಟ್ಟಾದರೂ, ಎಷ್ಟು ಏನನ್ನಾದರೂ ತ್ಯಾಗ ಮಾಡಿಯಾದರೂ ಚೊಚ್ಚಲುತನದ ಹಕ್ಕನ್ನು, ಸತ್ಯವನ್ನು ಕೊಂಡುಕೋ ಎಂಬಂಥದ್ದು ಯಾಕೋಬನ ಪಾಲಿಸಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಯಹೂದ ಕುಲದವನು ಆಶೀರ್ವಾದಿಸಲ್ಪಟ್ಟನು. ಅವನಿಗೆ ಚೊಚ್ಚಲುತನದ ಆ ಹಕ್ಕುಗಳು ಸಿಕ್ಕಿದವು. ವಂಶಾವಳಿಗಳ ಪಟ್ಟಿಗಳಲ್ಲಿ ಚೊಚ್ಚಲನೆಂದು ಬರೆಯಲ್ಪಟ್ಟನು. ಯೋಸೇಫನಿಗೆ ಬರೆಯಲ್ಪಡದಿದ್ದರೂ ಪಾಲು ಸಿಕ್ಕಿತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೆಕ್ಸ್ಟ್ ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳುವಂಥ ಸಮಯದಲ್ಲಿ ಆದಿಕಾಂಡ ಪುಸ್ತಕ ಅದರ 49ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಈ ಪ್ರಕಾರವಾಗಿ ನಾವು ನೋಡುವಂಥವರಾಗಿದ್ದೇವೆ. ಆದಿಕಾಂಡ 49ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ದೇವರಿಗೆ ಮೊದಲು 3ನೇ ವಾಕ್ಯವನ್ನು ಓದಿಕೊಳ್ಳೋಣ. ರೂಬೇನನೇ, ನೀನು ನನ್ನ ಚೊಚ್ಚಲು ಮಗನು, ನನ್ನ ಚೈತನ್ಯ ಸ್ವರೂಪನು, ನನ್ನ ವೀರ್ಯಕ್ಕೆ ಪ್ರಥಮ ಫಲವು, ಗೌರವದಲ್ಲಿಯೂ ಅಧಿಕಾರದಲ್ಲಿಯೂ ಪ್ರಮುಖನೂ ಆಗಿದ್ದಿ. ನೋಡಿ, ಚೊಚ್ಚಲು ಮಕ್ಕಳಿಗೆ ಇರುವಂಥ ಪದವಿಗಳ ಬಗ್ಗೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ. ಚೊಚ್ಚಲು ಮಗನು ಒಂದು ತಂದೆಯ ಚೈತನ್ಯ ಸ್ವರೂಪನು ಎಂಬುದಾಗಿ, ನಂತರ ಪ್ರಥಮ ಫಲ ಎಂಬುದಾಗಿ, ನಂತರ ಗೌರವದಲ್ಲಿಯೂ ಅಧಿಕಾರದಲ್ಲಿಯೂ ಪ್ರಮುಖನಾಗಿದ್ದಿ. ನೋಡಿ, ದೇವರು ನಮ್ಮನ್ನು ಚೊಚ್ಚಲು ಮಕ್ಕಳಾಗಿ ಆರಿಸಿಕೊಂಡಿರುವಾಗ ದೇವರು ಹೇಳ್ತಿದ್ದಾರೆ, ನನ್ನ ಚೈತನ್ಯ ಸ್ವರೂಪನು, ನನ್ನ ಅಧಿಕಾರ ಚಲಾಯಿಸತಕ್ಕಂಥವನು, ನಾನು ಏನು ಮಾಡಬೇಕೋ ನನ್ನ ಪರವಾಗಿ ಮಾಡುವಂಥವನು,
ನಾನು ಯಾರ ಮೂಲಕ ಕೆಲಸ ಮಾಡಿಸಬೇಕಾಗಿದೆಯೋ, ಯಾರ ಮೂಲಕ ಅಧಿಕಾರ ಚಲಾಯಿಸಬೇಕಾಗಿದೆಯೋ ಅವನು ನನ್ನ ಹಿರಿಯ ಮಗನು, ಅಥವಾ ಹಿರಿಯ ಮಗನ ಮೂಲಕವಾಗಿ ನನ್ನ ಕಾರ್ಯಗಳನ್ನು ನಾನು ಮಾಡಿಸುವಾತನಾಗಿದ್ದೇನೆ. ನನ್ನ ಅಧಿಕಾರ ಅವನ ಮೂಲಕ ಮುಂದೆ ಹೋಗ್ತದೆ. ಈಗ ಗೌರವದಲ್ಲಿಯೂ ಅಧಿಕಾರದಲ್ಲಿಯೂ ಪ್ರಮುಖನೂ ಆಗಿದ್ದಿ. ಗೌರವದಲ್ಲಿಯೂ ಅಧಿಕಾರದಲ್ಲಿಯೂ ಪ್ರಮುಖನೂ ಆಗಿದ್ದಿ. ನೋಡಿ, ಗೌರವ ಕೂಡ ಸಿಗ್ತದೆ. ನೋಡಿ, ಚೊಚ್ಚಲು ಮಕ್ಕಳಿಗೆ ಗೌರವ ಕೂಡ ಸಿಗ್ತದೆ. ಅದೇ ನಾನು ಹಿಂದಿನ ವಾರದಲ್ಲಿ ಹೇಳಿದ್ದೇನೆ, ಒಂದು ತಂದೆಯ ಸ್ಥಾನ ಎಂಬುದಾಗಿ ಅದಕ್ಕೆ ಗೌರವ ಉಂಟು. ಅಪ್ಪಣೆಗಳನ್ನು ಕೊಡಲಿಕ್ಕೆ ಅಧಿಕಾರ ಉಂಟು. ಅಲ್ಲಿ ನಾವು ನೋಡ್ತೇವೆ, ಗೌರವದಲ್ಲಿಯೂ ಅಧಿಕಾರದಲ್ಲಿಯೂ ಪ್ರಮುಖನಾಗಿದ್ದಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಆದರೆ ರೂಬೇನ ಅದನ್ನು ಕಳೆದುಕೊಂಡ ಎಂಬಂಥದ್ದು ಬಹಳ ದುಃಖದ ಸಂಗತಿ. ರೂಬೇನನಿಗೆ ಅವನು ದಡ ಮೀರಿದ ಪ್ರವಾಹದ ಹಾಗೆ ಇದ್ದು, ಅಂದರೆ ಅವನು ಇತಿಮಿತಿಗಳನ್ನು ಮೀರ್ತಾನೆ. ಅನೈತಿಕ ಕಾರ್ಯಕ್ಕೆ ಅವನು ಕೈ ಹಾಕಿದ. ಹಾಗಾಗಿ ಅವನು ಕಳೆದುಕೊಂಡ ಎಂಬುದಾಗಿ ನೋಡ್ತೇವೆ. ಅದರ 9ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೆಹೂದನು ಪ್ರಾಯದ ಸಿಂಹದಂತಿದ್ದಾನೆ. ಮತ್ತು ಮುಂದೆ ನಾವು ನೋಡ್ತೇವೆ 10ನೇ ವಾಕ್ಯದಲ್ಲಿ, ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಆ ದಂಡವು ಯೆಹೂದನ ಕೈಯಿಂದ ತಪ್ಪುವುದಿಲ್ಲ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನೋಡಿ, ರೂಬೇನನಿಗೆ ನ್ಯಾಚುರಲ್ ಆಗಿ ಸಿಗಬೇಕಾಗಿತ್ತು. ಆದರೆ ಅವನ ತಪ್ಪಿನಿಂದ ಅವನು ಚೊಚ್ಚಲನಾಗಿದ್ದ. ಅವನಿಗೆ ಗೌರವ ಸಿಗಬೇಕು, ಅವನು ಅಧಿಕಾರ ನಡೆಸಬೇಕು, ಅವನು ಚೈತನ್ಯ ಸ್ವರೂಪನಾಗಿರಬೇಕು. ಆದರೆ ಅದು ಯೋಸೇಫನಿಗೆ ಕೊಡಲ್ಪಟ್ಟಿತ್ತು. ಆದರೆ ಪಡಕೊಂಡಂಥವನು ಯೆಹೂದನು ಎಂಬುದಾಗಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ದೇವರು ನಮ್ಮ ಕುರಿತಾಗಿ ಬಯಸ್ತಾ ಇರುವಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗಿದೆ. ನಾವು ಚೊಚ್ಚಲು ಮಕ್ಕಳಾಗಿ ದೇವರ ಆಶೀರ್ವಾದಗಳನ್ನು ಪಡೆದುಕೊಳ್ಳಬೇಕು, ದೇವರನ್ನ ಮಹಿಮೆ ಪಡಿಸುವಂಥವರಾಗಿರಬೇಕು. ನಾವು ಆದಿಕಾಂಡ 1ನೇ ಅಧ್ಯಾಯ 26 ಮತ್ತು 27ನೇ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ನೋಡಿ, ಅಲ್ಲಿ ಚೊಚ್ಚಲು ಮಕ್ಕಳಿಗೆ ಇರತಕ್ಕಂಥ ಅಧಿಕಾರಗಳ ಬಗ್ಗೆ ಆ ಸೃಷ್ಟಿಯ ಸಮಯದಲ್ಲೇ ಆದಾಮವರನ್ನು ಅಥವಾ ಆದಾಮನನ್ನು ಮನುಷ್ಯರನ್ನು ಸೃಷ್ಟಿ ಮಾಡಿದ ಸಮಯದಲ್ಲಿ ಹೇಳುತ್ತಿದ್ದಾರೆ. ದೇವರು ಹೇಳುತ್ತಿದ್ದಾರೆ, ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಯ ಮೇರೆಗೆ ಮನುಷ್ಯರನ್ನು ಉಂಟು ಮಾಡೋಣ. ಅವ್ರು ಏನು ಮಾಡಲಿ? ಅವರು ಭೂಲೋಕದ ಮೇಲೆ ದೊರೆತನ ಮಾಡಲಿ, ಎಲ್ಲ ಮೃಗ ಪಕ್ಷಿಗಳ ಮೇಲೆ ಜೀವ ಜಂತುಗಳ ಮೇಲೆ ದೊರೆತನ ಮಾಡಲಿ, ಅವರು ಅಭಿವೃದ್ಧಿಯಾಗಲಿ, ಭೂಮಿಯನ್ನು ತುಂಬಿಕೊಳ್ಳಲಿ ಎಂಬುದಾಗಿ ಅಲ್ಲಿ ಹೇಳುವಂಥದ್ದನ್ನು ನೋಡ್ತೇವೆ. ನೋಡಿ, ಚೊಚ್ಚಲು ಮಕ್ಕಳಿಗೆ ಸಿಗತಕ್ಕಂಥ ಅಧಿಕಾರ, ನಮಗೆ ದೊರೆತನ. ಸ್ವಾಮಿ ಹೇಳಿದ್ದಾರೆ, ಹಾವುಗಳನ್ನು ಚೆಗಳುಗಳನ್ನು ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಾನು ನಿಮಗೆ ಅಧಿಕಾರ ಕೊಡ್ತಾ ಇದ್ದೇನೆ. ಅಧಿಕಾರ, ದೊರೆತನ, ಕತ್ತಲೆಯನ್ನು ನೀಗಿಸುವಂಥ, ಸೈತಾನ ಅಧಿಕಾರವನ್ನು ನೀಗಿಸುವಂಥ, ಎಲ್ಲ ಪಾಪಗಳಿಂದ ಲೋಕಕ್ಕೆ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರಿ ಮುಕ್ತಿಯನ್ನು ತರುವಂಥ, ಬಿಡುಗಡೆಯನ್ನು ತರುವಂಥ ಅಧಿಕಾರ ದೇವರು ಕೊಟ್ಟಿದ್ದಾನೆ. ನೋಡಿ, ಚೊಚ್ಚಲು ಮಕ್ಕಳಿಗೆ ಇರುವಂಥ ಅಧಿಕಾರಗಳು ಮಾತ್ರವಲ್ಲ, ಎಲ್ಲವನ್ನು ಆಳುವಂಥ, ಎಲ್ಲ ಮೃಗಗಳನ್ನು ಜೀವಿಗಳನ್ನು ಆಳುವಂಥ. ಅಲ್ಲಿ ನೋಡಿ, ಎಲ್ಲ ಅರಣ್ಯದಲ್ಲಿರುವ ಅಥವಾ ಪ್ರಾಣಿಗಳ ಮೇಲೆ, ಪಕ್ಷಿಗಳ ಮೇಲೆ, ಜೀವ ಜಂತುಗಳ ಮೇಲೆ ಅಥವಾ ಮೀನುಗಳ ಮೇಲೆ, ಎಲ್ಲವುಗಳ ಮೇಲೆ ಅಂತ ಹೇಳುವಾಗ ಅದರ ಅರ್ಥ ಈ ಲೋಕದ ಪ್ರಾಣಿ ಪಕ್ಷಿಗಳು ಮಾತ್ರ ಅರ್ಥವಲ್ಲ, ರಕ್ಷಣೆಗೆ ಬರದಿರುವಂಥ ಪ್ರತಿಯೊಬ್ಬರ ಮೇಲೆ ಎಂಬುದು ಅದರ ಅರ್ಥ. ರಕ್ಷಣೆಗೆ ಬರದಿರುವ ಎಲ್ಲರ ಮೇಲೆ ಎಂಬುದು ಅದರ ಅರ್ಥ. ಯಾಕಂದರೆ ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯದಲ್ಲಿ ಪೇತ್ರನಿಗೆ ದೇವರು ದರ್ಶನ ತೋರಿಸುವಂಥ ಸಮಯದಲ್ಲಿ ಒಂದು ಜೋಳಿಗೆ ಅಂತಿರುವಂಥ ಒಂದು ವಸ್ತು ಆಕಾಶದಿಂದ ಕೆಳಗೆ ಇಳಿಯುವಂಥದ್ದನ್ನು ನೋಡ್ತಿದ್ದಾನೆ. ಅದರಲ್ಲಿ ಎಲ್ಲ ಪ್ರಾಣಿಗಳಿದ್ದಾವೆ. ಅದು ಏನು ಸೂಚಿಸ್ತಾ ಇತ್ತು? ಲೋಕದ ಜನರನ್ನು ತೋರಿಸ್ತಾ ಇತ್ತು. ಹಾಗಾದರೆ ಎಲ್ಲ ಜನರ ಮೇಲೆ ದೇವರು ತನ್ನ ಚೊಚ್ಚಲು ಮಕ್ಕಳಿಗೆ ಅಧಿಕಾರ ಕೊಟ್ಟು ನಡೆಸುವಾತನಾಗಿದ್ದಾನೆ ಮತ್ತು ಸಮೃದ್ಧಿಗೊಳಿಸುವಾತನಾಗಿದ್ದಾನೆ, ಅಭಿವೃದ್ಧಿಗೊಳಿಸುವಾತನಾಗಿದ್ದಾನೆ, ವೃದ್ಧಿ ಮಾಡುವಾತನಾಗಿದ್ದಾನೆ, ತುಂಬಿಕೊಳ್ಳುವ ಹಾಗೆ ಮಾಡುವಂಥ ಆಶೀರ್ವಾದವನ್ನು ಚೊಚ್ಚಲು ಮಕ್ಕಳಿಗೆ ಇಟ್ಟಿದ್ದಾನೆ ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯವಾಗ್ತಾ ಇದೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ
ದೇವರು ತನ್ನ ಚೊಚ್ಚಲು ಮಕ್ಕಳಿಗೆ ದೊಡ್ಡ ಆಶೀರ್ವಾದಗಳನ್ನು ಇಟ್ಟಿದ್ದಾನೆ. ಹೌದು, ಈ ಲೋಕವನ್ನೆಲ್ಲ ಆಳುವಂಥ ಆಶೀರ್ವಾದ ಇಟ್ಟಿದ್ದಾನೆ. ಲೋಕದ ಎಲ್ಲ ಜನರ ಮೇಲೆ ಆಳ್ವಿಕೆ ಮಾಡುವಂಥ ಆಶೀರ್ವಾದಗಳನ್ನು ದೇವರು ಇಟ್ಟಿದ್ದಾನೆ ಎಂಬುದಾಗಿ ನಮಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇದೆ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೋಡಿ, ಎಷ್ಟು ಶ್ರೇಷ್ಠವಾದ ಪದವಿಗೆ ದೇವರು ನಮ್ಮನ್ನು ಕರೆದಿದ್ದಾನೆ. ನೋಡಿ, ಎಷ್ಟು ಶ್ರೇಷ್ಠವಾದ ಆಶೀರ್ವಾದಗಳನ್ನು ಚೊಚ್ಚಲು ಮಕ್ಕಳಿಗೆ ಇಟ್ಟಿದ್ದಾನೆ. ಹೌದು, ದೇವರ ಅಧಿಕಾರ ಚಲಾಯಿಸುವುದಕ್ಕಾಗಿ, ಚೈತನ್ಯ ಸ್ವರೂಪನಾಗಿ ದೇವರ ಚೈತನ್ಯವನ್ನು ನಮ್ಮ ಮೂಲಕ ಪ್ರಕಟಿಸುವುದಕ್ಕಾಗಿ, ಗೌರವ ಪಡೆದುಕೊಳ್ಳುವುದಕ್ಕಾಗಿ, ಅಧಿಕಾರ ಚಲಾಯಿಸುವುದಕ್ಕಾಗಿ ಮಾತ್ರವಲ್ಲ, ಲೋಕದ ಮೇಲೆ ದೇವರ ರಾಯಭಾರಿಗಳಾಗಿ, ಲೋಕದ ಮೇಲೆ ಯೇಸು ಕ್ರಿಸ್ತನ ಪ್ರತಿನಿಧಿಗಳಾಗಿ, ರಾಯಭಾರಿಗಳಾಗಿ ಇರುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ, ನಮ್ಮನ್ನು ಬೇರ್ಪಡಿಸಿದ್ದಾನೆ, ನಮ್ಮನ್ನು ಚೊಚ್ಚಲು ಮಕ್ಕಳಾಗಿ ಇಟ್ಟಿದ್ದಾನೆ ಎಂಬುದಾಗಿ ನಮಗೆ ಕಂಡುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಈ ಚೊಚ್ಚಲು ಮಕ್ಕಳ ಸ್ಥಾನವನ್ನು ನಾವು ಉಳಿಸಿಕೊಳ್ಳಬೇಕು ಎಂಬುದಾಗಿ ಹೌದು ಇಬ್ರಿಯ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ನಾವು ಬಂದಿರುವಂಥದ್ದು ಎಲ್ಲೋ ಒಂದು ಸಣ್ಣ ಗುಂಪು, ಯಾವುದೋ ಒಂದು ದಿಕ್ಕಿಲ್ಲದ ಗುಂಪಿನ ಕಡೆಗೆ ನಾವು ಬಂದಿಲ್ಲ. 4 ಜನ, 10 ಜನ, 100 ಜನ ಅಥವಾ 1000, 1,00,000 ಅಥವಾ ಏನೋ ಒಂದು ಸ್ವಲ್ಪ ಜನರ ಒಂದು ಗುಂಪಿನ ಬಳಿಗೆ ಬಂದಿಲ್ಲ. ಅದು ಈ ಲೋಕದ ಚೊಚ್ಚಲು ಮಕ್ಕಳ ಗುಂಪಿನ ಬಳಿಗೂ ನಾವು ಬಂದಿಲ್ಲ. ನಾವು ಬಂದಿರುವಂಥದ್ದು ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲು ಮಕ್ಕಳ ಸಭೆಗೆ ಬಂದಿದ್ದೇವೆ. ರಾಜವಂಶಸ್ಥರಾದ ಯಾಜಕರಾಗುವುದಕ್ಕೆ, ನಮ್ಮ ಮೂಲಕವೇ ದೇವರು ತನ್ನ ಕಾರ್ಯವನ್ನು ಮಾಡುವುದಕ್ಕಿದ್ದಾನೆ. ಹಾಗಾಗಿ ಇಷ್ಟು ದೊಡ್ಡ ಪದವಿ ಕೊಟ್ಟಿರುವಂಥ ದೇವರ ಕರಗಳಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ಈ ಚೊಚ್ಚಲು ಮಕ್ಕಳ ಸ್ಥಾನದಲ್ಲಿ ಉಳಿಯುವಂಥವರಾಗಿರೋಣ. ಈ ಸ್ಥಾನಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಈ ಚೊಚ್ಚಲು ಮಕ್ಕಳ ಅಧಿಕಾರವನ್ನು ಲೋಕದಲ್ಲಿ ನಾವು ಕ್ರಿಸ್ತನಿಗೋಸ್ಕರ ಚಲಾಯಿಸುವಂಥವರಾಗಿರೋಣ. ದೇವರಿಗೆ ಸ್ತೋತ್ರ. ದೇವರ ಈ ವಾಕ್ಯದ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಮತ್ತೊಮ್ಮೆ ನಾವು ನಿನಗೆ ಸ್ತುತಿ, ಸ್ತೋತ್ರ, ಘನ, ಮಾನ, ಮಹಿಮೆಗಳನ್ನು ಅರ್ಪಿಸುವಂಥವರಾಗಿದ್ದೇವೆ. ನಿನ್ನ ಪರಿಶುದ್ಧ ಪಾದಗಳ ಬಳಿಗೆ ನಾವು ಕರ್ತನೆ ಈ ಸಮಯದಲ್ಲಿ ಸೇರಿ ಬಂದು ನಿನ್ನನ್ನು ಹಾಡಿ ಆರಾಧಿಸುವಂತೆ, ಕೊಂಡಾಡುವಂತೆ, ಪ್ರಾರ್ಥಿಸುವಂತೆ, ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಂತೆ ನೀ ನಮಗೆ ಸಹಾಯ ಮಾಡಿದ್ದಿ ಸ್ವಾಮಿ. ಅಪ್ಪ ಕರ್ತನೆ, ಅನೇಕರು ಸೋಷಿಯಲ್ ಮೀಡಿಯಾಗಳ ಮೂಲಕವಾಗಿ, ಹಾಗೆ ಕರ್ತನೆ ಟಿವಿ ಮೂಲಕವಾಗಿ ಈ ಆರಾಧನಾ ಕೂಟದಲ್ಲಿ ಭಾಗವಹಿಸಿದ್ದಾರೆ. ಅಪ್ಪ, ನೀನು ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವಾದ ಮಾಡು. ಪ್ರತಿಯೊಬ್ಬರು ಹೌದು ಸ್ವಾಮಿ, ಚೊಚ್ಚಲು ಮಕ್ಕಳ ಆ ಒಂದು ಅನುಭವಕ್ಕೆ ಬಂದಿರುವಂಥ ಎಲ್ಲರೂ ಚೊಚ್ಚಲು ಮಕ್ಕಳ ಅನುಭವದಲ್ಲಿ ನೆಲೆಗೊಂಡಿರುವಂತೆ ಸಹಾಯ ಮಾಡು. ಯಾರು ಚೊಚ್ಚಲು ಮಕ್ಕಳ ಅನುಭವಕ್ಕೆ ಬಂದಿಲ್ಲವೋ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ, ಕರ್ತನಾಗಿ ಸ್ವೀಕಾರ ಮಾಡಿ ಚೊಚ್ಚಲು ಮಕ್ಕಳ ಆ ಒಂದು ಅನುಭವಕ್ಕೆ, ಅಧಿಕಾರಕ್ಕೆ ಬರುವಂತೆ ನೀನು ಸಹಾಯ ಮಾಡು. ರೂಬೇನ ಕಳೆದುಕೊಂಡ ಸ್ವಾಮಿ, ಏಸಾವ ಕಳೆದುಕೊಂಡ ಸ್ವಾಮಿ, ಹೌದು ಸ್ವಾಮಿ, ಯಾಕೋಬ ಪಡೆದುಕೊಂಡ, ಹಾಗೆ ಯೋಸೇಫನಿಗೆ ಕೊಡಲ್ಪಟ್ಟಿತ್ತು. ಆದರೆ ಸ್ವಾಮಿ, ಯಹೂದನು ಅದನ್ನು ಬಲವಂತವಾಗಿ ಪಡೆದುಕೊಂಡನು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ ಸ್ವಾಮಿ. ನಮ್ಮನ್ನು ಚೈತನ್ಯ ಸ್ವರೂಪರನ್ನಾಗಿ, ಹೌದು ಗೌರವದಲ್ಲಿ, ಅಧಿಕಾರದಲ್ಲಿ ಪ್ರಮುಖರನ್ನಾಗಿ ಇಟ್ಟಿದ್ದಿ. ನಮ್ಮ ಮೂಲಕವಾಗಿ ಲೋಕಕ್ಕೆ ಆಶೀರ್ವಾದ ಉಂಟಾಗಲಿಕ್ಕೆ ನೀನು ನಮ್ಮನ್ನು ನೇಮಿಸಿದ್ದಿ ಸ್ವಾಮಿ. ಲೋಕದಲ್ಲಿ ನಿನ್ನ ಪ್ರತಿನಿಧಿಗಳು, ಹೌದು ಕರ್ತನ ರಾಯಭಾರಿಗಳಾಗಿರ್ಲಿಕ್ಕೆ ಇಟ್ಟಿದ್ದೀಯಲ್ಲ, ನಿನಗೆ ಸ್ತೋತ್ರ. ನಿನ್ನ ಮಕ್ಕಳೆಲ್ಲರನ್ನ ನೀನು ಆಶೀರ್ವಾದ ಮಾಡು. ಚೊಚ್ಚಲು ಮಕ್ಕಳಿಗೆ ದೊರಕತಕ್ಕಂಥ ಎಲ್ಲ ಆಶೀರ್ವಾದಗಳು, ಪರಲೋಕದ ಭೂಲೋಕದ ಆಶೀರ್ವಾದಗಳು ನಿನ್ನ ಮಕ್ಕಳಿಗೆ ಉಂಟಾಗಲಿ ಸ್ವಾಮಿ. ಹೌದು, ಯಾಕಂದರೆ ನಿನ್ನ ವಾಕ್ಯದಲ್ಲಿ ಓದುತ್ತೇವೆ, ಪರಲೋಕದ ಎಲ್ಲ ಆಶೀರ್ವಾದಗಳಿಂದ ನೀನು ಆಶೀರ್ವದಿಸಿ ನಡೆಸುವಾತನಾಗಿದ್ದಿ. ಈ ಲೋಕದಲ್ಲಿ ನಮಗೆ ಆಶೀರ್ವಾದ ಕೊಡುವಿ, ಪರಲೋಕದ ಕೃಪಾವರಗಳನ್ನು ಕೊಟ್ಟು ನಡೆಸುವ ದೇವರಾಗಿದ್ದೆ ಎಂಬುದಾಗಿ. ಲೋಕದವರಿಗೆ ಭೂಲೋಕದ ಆಶೀರ್ವಾದಗಳು ಮಾತ್ರ ಇರುವಾಗ, ದೇವರ ಮಕ್ಕಳಾಗಿರುವವರಿಗೆ ಪರಲೋಕದ ಆಶೀರ್ವಾದಗಳು, ಭೂಲೋಕದ ಆಶೀರ್ವಾದಗಳು ನೀನಿಟ್ಟಿರುವುದಕ್ಕಾಗಿ ಸ್ತೋತ್ರ. ನನಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವಂಥ ಎಲ್ಲರನ್ನ ಆಶೀರ್ವಾದ ಮಾಡು. ಅವರ ಕೊರತೆ ಕಷ್ಟಗಳಿಂದ ಎಲ್ಲ ಬಿಡಿಸು. ಎಲ್ಲ ರೀತಿಯ ಶೋಧನೆ, ಹೋರಾಟ, ಸಂಘರ್ಷಗಳಿಂದ ನೀನು ಅವ್ರನ್ನ ತಪ್ಪಿಸಿ ಕಾಪಾಡಿ ನಡೆಸು. ವಿಶೇಷವಾಗಿ ಮತ್ತೊಮ್ಮೆ ಸೇರಿ ಬಂದಿರುವಂಥ ಎಲ್ಲರನ್ನು ಅಪ್ಪ, ವಿವಿಧ ಮೀಡಿಯಾಗಳ ಮೂಲಕವಾಗಿ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬರನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೀನಿ. ಆಶೀರ್ವದಿಸು ಸ್ವಾಮಿ. ಲೋಕದಾದ್ಯಂತ ನಡೀತಿರುವ ಎಲ್ಲ ಆರಾಧನಾ ಕೂಟಗಳನ್ನು ಆಶೀರ್ವಾದ ಮಾಡು ಅಪ್ಪ. ಈ ವಾರದಲ್ಲಿ ದಿನ ಬರೋಣವಾಗಿದ್ದರೆ ನಾವು ನಿನ್ನೊಂದಿಗೆ ಇರಬೇಕು. ನಿನ್ನ ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಕೊಂಡಾಡಲು ಸಹಾಯ ಮಾಡು. ನಮ್ಮ ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ನಾವಂತೆ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರುವ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು
ಸೇರಿ ಬಂದಿರುವ ಎಲ್ಲರೊಂದಿಗೆ, ವಿವಿಧ ಮೀಡಿಯಾಗಳ ಮೂಲಕ ಆರಾಧನಾ ಕೂಟದಲ್ಲಿ ಭಾಗವಹಿಸಿರುವ ಎಲ್ಲರೊಂದಿಗೆ, ಲೋಕದಲ್ಲಿರುವ ಎಲ್ಲ ದೇವ ಜನರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್, ಆಮೇನ್.